ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಲತಿಕಾ ದೇವಿ ಅಂತೇಳಿ, ಊರು ಬಾಂದ್ರಾಪುರ ಭಾಗದವರು. ವಯಸ್ಸು 32 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೀವನದ ಸ್ಥಿತಿ ಗಂಡನಿಗೆ ಡೈವರ್ಸ್ ಕೊಟ್ಟು ಒಂಟಿ ಇದ್ದೇನೆ ಅಂತೇಳಿ ತಿಳಿಸಿರೋದು. ಬಯಕೆ ಎರಡನೇ ಮದುವೆಗೆ ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ಕೆಲಸ ಗೌರ್ಮೆಂಟ್ ಟೀಚರ್ ಆಗಿದ್ದೇನೆ, ನಾನೇ ಮದುವೆ ಮಾಡಿಕೊಂಡು ಸಾಕುತ್ತೇನೆ ಅಂತೇಳಿ ಅದೆಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಪುರುಷರು ಏಲಕ್ಕಿ ತಿಂದರೆ ಆಗುವ ಕೆಲವೊಂದು ಪ್ರಯೋಜನಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಮೊದಲ ಗಂಡನನ್ನು ಬಿಡೋದಕ್ಕೆ ಮುಖ್ಯ ಕಾರಣಗಳ ಬಗ್ಗೆಯೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮೊದಲನೇದು, ಅವರಲ್ಲಿ ಲೈಂಗಿಕ ಆಸಕ್ತಿ ಕಡಿಮೆ ಇತ್ತು, ಹಾಗಾಗಿ ಬಿಟ್ಟಿದ್ದೇನೆ. ಎರಡನೇದು, ಸಲಿಂಗ ಕಾಮ ಜಾಸ್ತಿ ಇತ್ತು, ನಾನು ಕಣ್ಣಾರೆ ನೋಡಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ. ಮೂರನೇದು, ಗಂಡಸರು ಸೇರಿಕೊಂಡು ಮಾಡುವ ವಿಡಿಯೋಗಳನ್ನು ನನಗೆ ತೋರಿಸಿ ಅಸಭ್ಯವಾಗಿ ನಡೆದುಕೊಳ್ಳುತ್ತಿದ್ದ, ಸೊ ಅದೇ ಒಂದು ಕಾರಣಕ್ಕೆ ಅವರಿಗೆ ಡೈವರ್ಸನ್ನು ಕೊಟ್ಟಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮದುವೆ ಆಗಿದ್ದರೂ ಸಹಿತ ತೂತಿನ ಪೊರೆ ಇನ್ನೂ ಕೂಡ ಲೂಸ್ ಮಾಡಿಲ್ಲ, ಹಾಗೆ ಇನ್ನೂ ಕೂಡ ಇದೆ, ಕಾಲ್ ಮಾಡಿ ನಿಮಗೆ ತೋರಿಸುತ್ತೇನೆ ಅಂತೇಳಿ ಇದಿಷ್ಟು ಮೊದಲ ಗಂಡನನ್ನು ಬಿಡೋದಕ್ಕೆ ಮುಖ್ಯ ಕಾರಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಹಾಗೆ ಫ್ರೆಂಡ್ಸ್, ಈ ಥರ ಗಂಡು ಬೇಕಾಗಿದ್ದಾನೆ, ಇದ್ದರೆ ಕರೆ ಮಾಡಿ ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, 40ರ ಒಳಗಿನ ಗಂಡಸರಿಗೆ ಮದುವೆ ಅವಕಾಶ ಸಿಗುತ್ತೆ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ಅಂದರೆ ವಯ 40ರ ಒಳಗಿತ್ತು ಅಂದರೆ ಮದುವೆ ಮಾಡಿಕೊಳ್ಳುತ್ತೇನೆ ಅಂತೇಳಿ ತಿಳಿಸಿದ್ದಾರೆ. ಸದ್ಯಕ್ಕೆ ಮನೆಗೆ ಬಂದು ಕೇಳೋದಕ್ಕೆ ಮುದುಕರಾಗಿದ್ದರೂ ಸಹಿತ ಓಕೆ ಕೊಡುತ್ತೇನೆ ಅಂತೇಳಿ ತಿಳಿಸಿರೋದು. ಮದುವೆ ಆಗೋದಕ್ಕೆ ಕೆಲವೊಂದು ಕಂಡೀಷನ್ಗಳಿದ್ದಾವೆ, ಸೊ ಕರೆ ಮಾಡಿದಾಗ ತಿಳಿಸುತ್ತೇನೆ, ಅದಕ್ಕೆಲ್ಲ ಒಪ್ಪಿದರೆ ಮಾತ್ರ ಮುಂದುವರಿಯೋಣ ಅಂತೇಳಿ ತಿಳಿಸಿರೋದು. ಇನ್ನು ಗೂಟದ ಸೈಜ್ ಮಾತ್ರ 6 ಇಂಚು ಇರಲೇಬೇಕು, ಸೊ ಅಂಥವರು ಮಾತ್ರ ಕರೆ ಮಾಡಿ. ತೂತಿಗೆ ಗೂಟ ಇಟ್ಟಾಗ ಅಳತೆ ಮಾಡಿ ನೋಡುತ್ತೇನೆ ಅಂತೇಳಿ ಅದೆಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ನೋಡಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಕೊನೆಯದಾಗಿ ಫ್ರೆಂಡ್ಸ್, ಪುರುಷರು ಏಲಕ್ಕಿ ತಿಂದರೆ ಆಗುವ ಕೆಲವೊಂದು ಪ್ರಯೋಜನಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಏಲಕ್ಕಿ ತನ್ನ ಅದ್ಭುತ ಸುವಾಸನೆಯೊಂದಿಗೆ ಮಸಾಲೆ ಪದಾರ್ಥಗಳಲ್ಲಿ ಅಗ್ರಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ ಅಂತೇಳಿ ತಿಳಿಸಿರೋದು. ಸೊ ಅದರ ಒಂದು ಪ್ರಯೋಜನ ಏನಪ್ಪ ಅಂದರೆ, ಮೊದಲನೇದು, ಲೈಂಗಿಕ ಆರೋಗ್ಯ ಸುಧಾರಿಸುತ್ತದೆ ಅಂತೇಳಿ ತಿಳಿಸಿರೋದು. ಸೊ ನೀವು ದಂಗಾಟ ಮಾಡುವ 5 ನಿಮಿಷಕ್ಕಿಂತ ಮುಂಚೆ ಇದನ್ನು ಸೇವಿಸಿದರೆ ಅತಿ ಹೆಚ್ಚು ಸಮಯದವರೆಗೆ ಕೈದಾಡಬಹುದು. ಎರಡನೇದು, ವೀರ್ಯಾಣುಗಳ ಸಂಖ್ಯೆ ಹೆಚ್ಚಳ ಮಾಡುತ್ತೆ. ಮೂರನೇದು, ರಕ್ತದೊತ್ತಡ ನಿಯಂತ್ರಣ ಮಾಡುತ್ತೆ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ನಾಲ್ಕನೇದು, ಬಾಯಿಯ ದುರ್ವಾಸನೆಯನ್ನು ಕೂಡ ನಿವಾರಣೆ ಮಾಡುತ್ತೆ ಅಂತೇಳಿ ತಿಳಿಸುತ್ತಾರೆ. ಇನ್ನು ಹಲವಾರು ಇದೆ, ಮನೆಗೆ ಬನ್ನಿ ತೋರಿಸುತ್ತೇನೆ ಅಂತೇಳಿ ಇದಿಷ್ಟು ಪುರುಷರು ಏಲಕ್ಕಿ ತಿಂದರೆ ಏನೆಲ್ಲ ಪ್ರಯೋಜನ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆಗೆ ಸಂಬಂಧವನ್ನು ಬೆಳೆಸೋದಕ್ಕೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.